ಘನತೆ ಮತ್ತು ಗೌರವವನ್ನು ಹೆಚ್ಚಿಗೆ ಮಾಡಿದ್ವಿ. ಆ ಪೂಜ್ಯರ ಅಡಿದಾವರಿಗಳಲ್ಲಿ ಶಿರಬಾಗಿ ಏನು ಹೇಳಕತ್ತಿದ್ದೇವ? ಏನು ಹೇಳತ್ತಿದ್ವಿ? ಮುಂದೆ ಬಾಯ್ಪಾಟ, ಹಿಂದಿನ ಸಪಾಟ. ಹೇಳೋರು ನಿಮ್ಗ ಗೊತ್ತಿಲ್ಲ, ನಾವು ಕೇಳೋರು ನಮಗೇನು ಗೊತ್ತಿರ್ತಂತೀರಿ. ಮತ್ತೆ 3 ಗುಂಡ್ಲೆ 6 ಇದ ಸತ್ಯ ಐತಿ. ಇದನ್ನ ಬಿಟ್ಟು ಏನೂ ಇಲ್ಲ. ಬಹಳ ಮಂದಿ ಅಹಂಕಾರದಾಗಿರ್ತಾರ, ಕಾಲರ್ ಹಾರಿಸ್ತಿರ್ತಾರೆ, ನನ್ನ ಮುಂದೆ ಯಾರು ಅಂತಿರ್ತಾರೆ. ಅವ್ರ ಮುಂದೆ ನೀವು ಅನ್ಬೇಕು 3 ಗುಂಡ್ಲೆ 6 ಅನ್ಬೇಕು. ಅದ ಸತ್ಯ ಐತಲ್ಲ. ಸಾವು ಅನ್ನೋದು ಯಾರನ್ನು ಯಾವಾಗೂ ಬಿಡಕ್ಕೆ ಸಾಧ್ಯನೇ ಇಲ್ಲ. ಯಮ ಬಂದದ್ದು ಭೂಮಿಗೆ ಬರ್ಬೇಕಾದ್ರೆ ಸುಮ್ಮನೆ ಬಂದಿದ್ದಿಲ್ಲ. ಒಂದು 20 ಮಂದಿ ಲಿಸ್ಟ್ ತೊಗೊಂಬಂದಿದ್ದ. ಒಬ್ಬರು ಶ್ರೀಮಂತರ ಮನೆಗೆ ಹೋದಂತ ಅಲ್ಲಿ ನೋಡಿದವ ಇದ್ದಿದ್ದಿಲ್ಲ, ಅವ ಹೊರಗೆ ಹೋಗಿದ್ದೆ ಎಲ್ಲೇ. ಅಲ್ಲಿಗೆ ಹೋದವ, ಇದ್ದಲ್ಲಿಗೆ ಹೋದವ. ಅವನಿಗೇನು ವಿಳಾಸ ಗೊತ್ತಾಗಲ್ಲ, ಇದ್ದಲ್ಲಿಗೆ ಗೊತ್ತಾಗತ್ತೆ. ಹೋದ, ನಿಂದು ಟೈಮ್ ಆಯ್ತು ನಡಿ ಅನ್ನವ. ಹಂಗಂದ್ರೆ ಹೆಂಗೋ ಏನೋ ಮಾಡಿ ಕಳಿಸೋದು, ಅವ್ನೇನಿಲ್ಲ, ಟೈಮ್ ಆಯ್ತು ನಡಿ ಅನ್ನೋ. 20 ಮಂದಿ ಲಿಸ್ಟ್ ತಂದೀನಿ, ಅದ್ರೊಳಗೆ ಫಸ್ಟ್ನೇ ಹೆಸರು ನಿಂದ ಐತಿ, ನಡಿ ಅನ್ನೋ. ಅವ ಅಂದ, ಹಂಗಂದ್ರೆ ಹಂಗೆ ಈ ಭೂಮಿಗೆ ಬರೋದು ನೋಡು, ಎಷ್ಟೋ ಜನ್ಮದ ಮೇಲೆ ಈ ಜನ್ಮಕ್ಕೆ ಬಂದೀವಿ ನಾವು, ಹಿಂಗಾಗಿ ಅವಕಾಶ ಕೊಡು. ಇಲ್ಲ ಅನ್ನವ. ಆಯ್ತು, ಬರ್ಬೇಕಿಲ್ಲ, ನಿನ್ನ ಜೊತೆ ಬರ್ತೀನಿ, ನೀನು ಹಂಗ ಬರಂಗಿಲ್ಲ, ನಿನ್ನ ಜೊತೆ ನಮ್ಮ ಮನೆಗೆ ಬಾ, ಸ್ವಲ್ಪ ನಿಂಗೆ ಆದರ ಆತಿಥ್ಯ ಮಾಡಿ ಆಮೇಲೆ ಬರ್ತೀನಿ ಅನ್ನೋ. ಯಾರು ಕರೆದಾರ? ಅಮ್ಮನ. ಅವ ಕರೆದ ಮನೆಗೆ ಕರ್ಕೊಂಡು ಹೋದ. ಬಾಗಿಲು ನಿಲ್ಸಿದ. ಬಾಗಿಲ ಕಾಲಿಡಕತ್ತಿದ್ದ. ತಡಿ ಅನ್ನವ. ತಡಿ ಅಂತಂದು ಆರತಿ ತೊಗೊಂಬಂದಂತೀಯ. ಆರತಿ ತೊಗೊಂಬಂದು ಅವನಿಗೆ ಶುರು ಮಾಡಿದಂತ, ಭಾಗ್ಯದ ಯಮ ಬಾರಪ್ಪ ಅಂತ ಅವನಿಗೆ. ಎಲ್ಲರೂ ಕೇಳಿದೆ, ಭಾಳ ಖುಷಿ ಆಯ್ತು. ಯಮಗ ಒಳಗೆ ಕರ್ಕೊಂಡು ಹೋದವ, ಕುಂದ್ರಿಸಿ ತಡಿ ಅನ್ನವ. ಒಳಗೆ ಹೋದ, ಜ್ಯೂಸ್ ತೊಗೊಂಬರ್ತೀನಿ ಅಂತ ಹೋದ. ಹೋಗಿ ಜ್ಯೂಸ್ ತೊಗೊಂಬಂದ. ಬಂದು ಅವನಿಗೆ ಕೊಟ್ಟ. ಏನು ಇದನ್ನ? ಜ್ಯೂಸ್ ಕುಡಿ, ಭಾಳ ವಿಶೇಷ ಇರ್ತದೆ ನಾವು. ಜ್ಯೂಸ್ ತೊಗೊಂಡು ಕುಡ್ದವ. ಕುಡಿಯೋದು ಅಷ್ಟೋ ತಡ ಮಲ್ಕೊಂಡು ಬಿಟ್ಟವ. ಹೆಂಗ್ರಿ ಅಂತ ಕೇಳ್ತೀರ ನೀವು? ಜ್ಯೂಸ್ ಅಷ್ಟೇ ತಂದಿದ್ದಿಲ್ಲ, ಅದ್ರಾಗ ಒಂದು 10 ನಿದ್ದಿಗಳಿಗೆ ಜಜ್ಜಿ ಹಾಕೊಂಬಂದಿದ್ದ. ಎಷ್ಟು ತಲೆ ಓಡಿಸ ನೋಡ್ರಿ. ಕುಡಿಯತ್ತೆ ಮಲ್ಕೊಂಡ ಬಿಟ್ಟ. ಇವ ಬಡ ಅಲ್ಲಿ ಇಷ್ಟೇ ಹುಡುಕ್ಯಾಡಿನವ. ಹುಡುಕ್ಯಾಡಿ ನೋಡಿದ, ಫಸ್ಟ್ನಾಗ ಇವನ ಹೆಸರು ಐತಿ, ಇದನ್ನು ಅಳಕಿಸ್ಬೇಕಂದ ನಾವು. ಅಳಕಿಸಿ 20ನೇ ಹೆಸರು ಬರ್ದ. ನಾವು 19 ಮಂದಿ ಆಗಿನ ಬರ್ಬೇಕಲ್ಲ. ಯಮನಿಗೆ 3 ತಾಸು 4 ತಾಸು ನಿದ್ದೆ ಆಯ್ತು, ಎಚ್ಚರ ಆಯ್ತು. ಅವ ಅಂದ, ಇಂಥ ನಿದ್ದೆ ಮಾಡ್ಲಾರ್ದು ಎಷ್ಟು ದಿವಸ ಆಯ್ತು ಅಂದವ. ಇಂಥ ನಿದ್ದಿನೇ ಆಗಿಲ್ಲ, ನನಗೆ ಭಾಳ ಖುಷಿ ಆಗೈತಿ ಅನ್ನೋ. ಭಾಳ ಖುಷಿ ಆಗೈತಿ, ಭಾಳ ಆನಂದ ಆಗೈತಿ. ನಿನ್ನ ಪ್ರೀತಿಗೆ, ನಿನ್ನ ಆಧಾರ ಆಗ್ತೈತಿ, ಮೆಚ್ಚಿ ನಾನು. ಹಿಂಗಾಗಿ ಒಂದು ಕೆಲಸ ಮಾಡಾಕತ್ತೀನಿ. ಏನು ಕೆಲಸ ಮಾಡಾಕತ್ತೀನಿ ಅಂತಂದ್ರೆ, ಫಸ್ಟ್ನೇ ಹೆಸರಿಂದ ಹೋಗ್ಬೇಕಂತಂದು ಮಾಡಿದ್ದೆ. ಫಸ್ಟ್ನೇ ಹೆಸರು ನಿಂದ ಐತಿ, ಹಿಂಗಾಗಿ ಅದನ್ನು ಬಿಡ್ತೀನಿ. ಲಾಸ್ಟ್ನೇ ಇಂತ್ರ ಹೋಗ್ತೀನಿ ಏನಂತ. ಯಾರ್ದಿತ್ತು ಲಾಸ್ಟ್ನೇಕ? ಅದನ್ನ ಕೇಳಿ ಎದು ಹೊಡೆದು ಹೋಗಿದ್ದಂತ ಮ್ಯಾಲ. ಬಾರದು, ಬಪ್ಪದು ತಪ್ಪದು. ಇದು ಅಂತಿಮ ಸತ್ಯ ಐತಿ. ಅಂಜಿದ ರಾಗಳದು, ಅಳಕಿದ ರಾಗದು, ವಜ್ರ ಪಂಜರದೊಳಗೆ ಇಕ್ಕಿದ ರಾಗದು. ಹೇಳುವಂಥದ್ದು ಅಂತಂದ್ರೆ, ಈ ಭೂಮಿ ಮೇಲೆ ಬಂದೀವಿ ಅಂತಂದ್ರೆ ಆನಂದದಿಂದ ಇರೋದನ್ನು ಕಲಿಬೇಕು. ಮತ್ತೊಬ್ಬರಿಗೆ ಎಂದು ಕೆಟ್ಟದ್ದನ್ನು ಮಾಡಕ್ಕೆ ಹೋಗಬಾರ್ದು, ಕೆಟ್ಟದ್ದನ್ನು ಬಯಸಕ್ಕೆ ಹೋಗಬಾರ್ದು. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದ್ವಿ ಅಂತಂದ್ರೆ ನಮಗೆ ಕೆಟ್ಟದ್ದಾಗುತ್ತೆ. ತಂದೆ ತಾಯಿಯ ಸೇವಾ ಮಾಡಬೇಕು. ಎಂತಹ ಕಾಲಘಟ್ಟದಲ್ಲಿ ನಾವು ಅದೀವಿ ಅಂತಂದ್ರೆ, ನೀವೊಂದು ವೃದ್ಧಾಶ್ರಮಕ್ಕೆ ಹೋಗ್ರಿ. ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಕೇಳ್ರಿ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳ್ರಿ. ಕೇಳಿದಾಗ ಅಲ್ಲಿರುವಂಥ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗ ಡಾಕ್ಟರ್ ಅದಾನ, ನಮ್ಮ ಮಗ ಇಂಜಿನಿಯರ್ ಅದಾನ, ನಮ್ಮ ಮಗ ಪೊಲೀಸ್ ಅದಾನ, ನಮ್ಮ ಮಗ ಅಧಿಕಾರಿ ಅದಾನ ಅಂತ ಹೇಳ್ಬೋದು. ತಪ್ಪಿಯೂ ಸಹಿತ ನಮ್ಮ ಮಗ ರೈತ ಅದಾನಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಯನ್ನ ಮತ್ತು ಹಾಲನ್ನು ನೀಡುವಂಥ ಕಾಮಧೇನುವಾಗಿರುವಂಥ ಗೋಮಾತೆಯನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ಯಾರಾದ್ರೂ ಇದ್ರೆ ಈ ಭೂಮಿ ಮೇಲೆ, ಅದು ನಮ್ಮ ನಾಡಿನ ರೈತರು ಅಂತ ಹೇಳಬೇಕು. ಹಳ್ಳಿಗರಿಂದ ಓದೋರು ಕಲಿಯುವಂಥದ್ದು ಭಾಳ ಐತಿ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಅನ್ನದಾಸೋಹ ನಡೆದೈತಿ. ಅನ್ನದಾಸೋಹ ಎಂದೂ ನಿಂತಿಲ್ಲ. ಒಮ್ಮೊಮ್ಮೆ ಗೋರ್ಮೆಂಟ್ ನಡೆಸಿರುವಂಥ ಏನು ಕ್ಯಾಂಟೀನ್ ಅಗೋದವಲ್ಲ, ಅವು ಬಂದಾಗಿ ಹೋಗ್ಯಾವು. ಆದ್ರೆ ಯಾವುದೇ ಮಟ್ಟಕ್ಕೆ ಯಾವುದೇ ಸಮಯದಲ್ಲಿ ಹೋಗ್ರಿ ನೀವು, ಒಂದು ತುತ್ತ ಅನ್ನ ಸಿಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀರ ಅಂದ್ರೆ, ದೊಡ್ಡ ದೊಡ್ಡ ಮಟ್ಟದಾಗ ಅನ್ನದಾಸೋಹ ನಡೆದೈತೆ ಅಂತಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೊಟ್ಟಿರುವಂಥ ದುಡ್ಡಿನಿಂದ ನಡೆದಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟಿರುವಂಥ ದವಸ ಧಾನ್ಯದಿಂದ ನಡೆದಿಲ್ಲ. ಯಾರಿಂದ ನಡೆದೈತೆ ಅಂತಂದ್ರೆ, ನಮ್ಮ ನಾಡಿನ ರೈತರು ನೀಡುವಂಥ ಅನ್ನದಾಸೋಹದಿಂದಾಗಿ ನಡೆದೈತಿ. ಜಗತ್ತಿಗೆ ಅನ್ನವನ್ನು ನೀಡುವಂಥ ಶಕ್ತಿ ರೈತನ ನೇಗಿಲಿಗೆ ಐತಿ. ಅದಕ್ಕೆ ನೇಗಿಲ ಯೋಗಿ ಅಂತ ಕರೆದ್ರು. ಹೀಗಿದ್ದಾಗ ಅನ್ನವನ್ನು ನೀಡುವಂಥ ಹಳ್ಳಿಗಳು ರೈತರು ಎಂದು ಎದಿಗೊಂದಬಾರದು. ಜೀವನದಾಗ ಸಾಲ ಸೋಲ ಎಲ್ಲ ಇದ್ದದ್ದ, ಅದನ್ನು ಎದುರಿಸಿ ನಡೆದಾಗ ಭಾರತ ವಿಶ್ವಗುರು ಆಗುತ್ತೆ. ವಿಶೇಷ ಅಂತಂದ್ರೆ, ಇಲ್ಲಿ ಪುರಾಣ ಹೇಳಾಕ ನಮಗೆ ಮೊದಲೇ ಕೇಳಿದಾಗ ಮಣಕ್ವಾಡ ಅಜ್ಜವರು ಗಿರಿಮಲೆ ಅಜ್ಜಕ್ಕೆ ಫೋನ್ ಕೊಟ್ಟರು.
ಹಿಂಗ್ರಿ ಅಪ್ಪ ಅವ್ರು ಬರಬೇಕು ಅಂತ ನಮ್ಗೆ ಹೇಳಿದ್ರು. ಇಲ್ರಿಪ್ಪ ನಾ ಪ್ರವಚನ ಹೇಳಕ್ ಬಿಟ್ಟಿನಿ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಮಠಗಳು, ಶಾಖಾ ಮಠಗಳು, ವಿದ್ಯಾಸಂಸ್ಥೆಗಳು ಸ್ವಲ್ಪ ಓಡಾಡೋದು ಭಾಳ ಇರುತ್ತೆ, ಬರಂಗಿಲ್ಲ ಅಂತ ಹೇಳಿದೆ ನಾನು ಪ್ರಶ್ನೆಗೆ. ಇಲ್ರಿಪ್ಪ ಬರಬೇಕು, ಅಪ್ಪವ್ರು ಹೇಳಕತ್ತಾರ ಬರಬೇಕು ಅಂದ್ಮೇಲೆ ಆಯ್ತು ಅಂತ ಒಪ್ಕೊಂಡೆ. ಆಮೇಲೆ ಮನಕ್ ಹೊಡೆದಾರ ಒಂದು ಮಾತು ಹೇಳಿದ್ರು. ನೀನ್ ಹೇಳಿದ್ರು ಅವರು, ಈ ಹೆಬ್ಬೆರಳಿಗೆ ಭಾಳ ದೊಡ್ಡ ಶಕ್ತಿ ಐತಿ. ಯಾಕಂದ್ರೆ ಈ ಫೋನ್ ಲಾಕ್ ಓಪನ್ ಆಗ್ಬೇಕಂದ್ರೆ ಹೆಬ್ಬೆರಳ ಬೇಕು, ಈ ಫೇಸ್ ಇರಬೇಕು, ಹೆಬ್ಬೆರಳ ಬೇಕು. ಈ ಉತ್ತಾರ ಕೊಡ್ಬೇಕಂದ್ರೆ ಹೆಬ್ಬೆರಳ ಬೇಕು. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಆಸ್ತಿ ಮಾರಾಟ ಆಗ್ಬೇಕಂದ್ರೆ ಹೆಬ್ಬೆರಳ ಬೇಕು. ಅವ್ರು ಹೇಳಿದ್ರು, ನೋಡ್ರಿ ಅಪ್ಪ ಅವ್ರ ಕೈಯೊಳಗೆ 5 ಬೆರಳು ಇದ್ರು ಸಹಿತ ಹೆಬ್ಬೆರಳಿನ ಶಕ್ತಿನ ಬೇರೆ ಐತಿ. ಹಂಗ ಈ ನಾಡಿನೊಳಗೆ 1000 ಹಳ್ಳಿ ಇರ್ಬೋದು, ಹೆಬ್ಬಳ್ಳಿ ಭಕ್ತರ ಭಕ್ತಿನ ಬೇರೆ ಐತಿ ಅಂತ ಹೇಳಿದ್ರು ಅವ್ರು. ಅಷ್ಟು ಪ್ರೀತಿ ನಿಮ್ಮ ಮೇಲೆ ಅದಾರ. ಹೇಳುವಂಥದ್ದಂತಂದ್ರೆ ಈ ಹಳ್ಳಿ ಇನ್ನೂ ಸುಂದರವಾಗಬೇಕಾಗಿತ್ತು ಅಂದ್ರೆ ಒಗ್ಗಟ್ಟು ಭಾಳ ಮುಖ್ಯ. ಯಾವುದೇ ಕಾರ್ಯ ಆಗಬೇಕಾಗಿತ್ತು ಅಂದ್ರೆ ಈಗ ಗುಡಿಗೆ ಹೋಗಿರಿ ನೀವು, ಗುಡಿಗೆ ಹೋದಾಗ ಚಪ್ಪಲಿ ಹಾಕೊಂಡು ಒಳಗೆ ಯಾರು ಹೋಗಂಗಿಲ್ಲ, ಎರಡನ್ನು ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ. ಹೆಂಗ ಎರಡನ್ನು ಚಪ್ಪಲಿಯನ್ನು ಹೊರಗೆ ಬಿಟ್ಟು ಒಳಗೆ ಹೋಗ್ತಿರ್ಲ, ಹಂಗೆ ಯಾವುದೇ ಗುಡಿಗೆ ಹೋಗ್ಬೇಕಾದ್ರೆ, ಯಾವುದೇ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಜಾತಿ ಮತ್ತು ರಾಜಕೀಯ ಅನ್ನುವಂಥ ಚಪ್ಪಲನ್ನು ಹೊರಗೆ ಬಿಟ್ಟು ಬಂದುಬಿಡ್ರಿ, ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವ. ಇದರಿಂದ ಮನಸ್ಸುಗಳು ಹೊಡಿತಾವ ಅನ್ನುವಂಥ ಮಾತನ್ನ ಹೇಳಕ್ ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಅಂತಂದ್ರೆ ನಮ್ಮದು ಅನ್ನುವಂಥ ಅಭಿಮಾನ ಇರಬೇಕು. ಒಂದು ಸಾರಿ ಏನಾಗಿತ್ತಂದ್ರೆ, ಒಬ್ಬರು ಗುರುಗಳು ಇದಕ್ಕೆ ಹೋಗಿದ್ರಂತ, ಸ್ಕೂಲಿಗೆ ಹೋಗಿದ್ರು, ಪಾಠನ ಮಾಡ್ಲಾರ್ದವ್ರು. ಅವರು ಹಳ್ಳಿಯಾಗಿತ್ತದು, 8-10 ವರ್ಷ ಆದ್ರೂ ಪಾಠ ಮಾಡ್ಲಾರ್ದಿದ್ರು. ಅಲ್ಲಿಗೆ ಒಬ್ರು BO ಬಂದ್ನಂತ, 10 ವರ್ಷ ಆದ್ಮೇಲೆ ಹೋಗ್ಯಾರ. ಅವರು ಹೋಗಿ ನೋಡ್ತಾರ, ಗಾಬರಿ ಆದ್ರ ಅವರು. ಎಲ್ಲ ಹುಡುಗರು ಪಾಟಿ ಚೀಲನ ತೆಲ್ದೊಂದು ಇಟ್ಕೊಂಡು ಮಲ್ಕೊಂಡವು, ಕಾಲು ಅಳಿಗಾಡ್ಸ್ಕಂತ. ಸರ್ ಮಂಚದಾನಿ ಕಟ್ಕೊಂಡು ಮಲ್ಕೊಂಡಿದ್ರಂತ ಟೇಬಲ್ ಮೇಲೆ. ಎಷ್ಟು ಸಿಟ್ಟು ಬರ್ಬಾರ್ದು BOರಿಗೆ. ಚಿಟ್ಟನ್ನ ಚೀರಿದ್ರು ಅವರು, ತಟ್ಟನ್ನ ಎಲ್ಲರೂ ಎದ್ದು ಕುತ್ಕೊಂಡ್ರು. ಎಲ್ಲರೂ ಎದ್ದು ಕುತ್ಕೊಂಡ್ರು. ಎದ್ದು ಕುಂದ್ರತ್ಲೆ BOರು ಅಂತಾರ, ಬುದ್ಧಿ ಎಲ್ಲಿಟ್ರಿ ಅಂದ್ರೆ ಅವ್ರು, ಪಾಠ ಮಾಡೋದು ಬಿಟ್ಟು ಮಲ್ಕೊಂಡ್ರಿ ನೀವು. ಇಲ್ರಿ ಎಲ್ಲ ಪಾಠ ಮಾಡಿ ಮಲ್ಕೊಂಡಿ ಅನ್ಬೇಕು ಅವ್ರು. ನೀವು ಪಾಠ ಮಾಡಿದ್ರೆ ಮಲ್ಕೊಳ್ಳೋದೈತೆ ಅಂದ್ರೆ ಅವರು ಅನ್ನತ್ರ. ಈಗ ಪ್ರಶ್ನೆ ಕೇಳ್ತೀನಿ ನಾನು, ಎಷ್ಟು ಪಾಠ ಮಾಡಿರಿ, ಎಷ್ಟು ಪಾಠ ಮಾಡಿಲ್ಲ ಗೊತ್ತಾಗತ್ತೆ ಅಂದ್ರೆ ಅವರು. ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡ್ರು. ಕೇಳಿದ್ರು ಹುಡುಗರು ಎಲ್ಲರಿಗೂ, ಭಾರತ ದೇಶ ಯಾರದು ಅಂತ ಕೇಳಿದ್ರು. ಎಷ್ಟು ಸಿಂಪಲ್ ಐತೆ ನೋಡ್ರಿ ಪ್ರಶ್ನೆ. ಅವು ಹುಡುಗರಿಗೆ ಗೊತ್ತಾಗಿಲ್ಲ, ಒಂದ್ರ ಮುಖವನ್ನು ನೋಡಕತ್ತಾವು. ಆ ಕಡೆ ಅವನ ಮುಖ ನೋಡೋದಿವ, ಇವನ ಮುಖ ಅವನು ನೋಡೋದವ. ಹಿಂಗಾತು. ಹಿಂದೆ ಸರ್ ಇದ್ದಲ್ಲ, ಅವ್ರು ಶುರು ಮಾಡ್ಯಾರ. ಕಾಣ್ತ ನನ್ನ ಕೈ, ನಮ್ಮದಂತ ಹೇಳು ಅಂತ ಅವ್ರು. ಮತ್ತೆ ಕೇಳಿದ್ರು BOರು, ಭಾರತ ದೇಶ ಯಾರು ಅಂತ ಕೇಳಿದ್ರು. ಹುಡುಗರಿಗೆ ಗೊತ್ತಾಯಿಲ್ಲ, ಸಿಟ್ಟು ಬಂತು. ಲಾಸ್ಟ್ ಟೈಮ್ ಕೇಳ್ತೀನಿ ಅಂದ್ರೆ ಅವ್ರು, ಭಾರತ ದೇಶ ಯಾರ್ದು? ಇವು ಸರ್ ತೋರಿಸಿದ್ದೊಂದು, ಅವು ತಿಳ್ಕೊಂಡಿದ್ದೊಂದು. ಎಲ್ಲ ಹುಡುಗರು ಒಂದೇ ಧ್ವನಿ ಹೇಳಿದ್ರಂತ, ಭಾರತ ದೇಶ ನಮ್ಮ ಸರ್ದ್ರಿ ಅಂದ್ರಂತ ಅವ್ರು. ಯಾಕೆ ಆಗಂತ ಈಗ ಬಡ್ಕೊಳಕತ್ತಾರ ಅವ್ರು. ನಾನು ನಿಮಗೆ ಕೇಳ್ತೀನಿ, ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಯಾರ್ದು? ನಮ್ಮದು. ವೀರಭದ್ರೇಶ್ವರ ಗುಡಿ ಯಾರ್ದು? 101 ಗುಡಿ ಅವು ಯಾರು? ನಮ್ಮ ಅಂತಂದು ನಾಳೆ ಮತ್ತೆಲ್ಲ ಸನಂಜನ್ ತೊಗೊಂಡೋಗಿ ಅಲ್ಲೇ ಇಟ್ಕೊಂಡ್ರಿ ಅವ, ಇಲ್ಲೇ ಮಕ್ಕೋತಿ ನಮ್ದೈತಂದು. ಹೆಬ್ಬಳ್ಳಿ ಯಾರ್ದು? ಧಾರವಾಡ ತಾಲೂಕು ಯಾರ್ದು? ಧಾರವಾಡ ಜಿಲ್ಲಾ ಯಾರ್ದು? ನಮ್ದು. ಉತ್ತರ ಕರ್ನಾಟಕ ಯಾರ್ದು? ಭಾರತ ದೇಶ ಯಾರ್ದು? ಚೀನಾ ಯಾರ್ದು? ಅದು ನಮ್ಮದ ಬಿಟ್ಟರು ನಮ್ಮದು. ಅಮೇರಿಕನ್ ನಮ್ಮದನ್ನ ಕಂಪನಿ ಐತಿ. ಹೇಳೋದಂತಂದ್ರೆ ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ, ಮದುವೆ ಇರಲಿ, ಮಸನ ಇರಲಿ, ಮನಸ್ಸಿನ ಗೂಡು ಕೂಲಾಗಿರಲಿ, ಕಾಲೇ ಇರಲಿ, ಕಾರ್ಯ ಇರಲಿ, ಬದುಕಿನ ಊಟ ನೀಟಾಗಿರಲಿ, ಏನೇ ಬರಲಿ ಏನೇ ಹೋಗಲಿ, ಹೆಬ್ಬಳ್ಳಿಯ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀಲಿ ಎನ್ನುವಂಥ ಮಾತನ್ನು ಕಳಿಸಿ ಈ ಪುರಾಣ ಕಾರ್ಯಕ್ರಮದಲ್ಲಿ ನಿನಾದವನ್ನು ನೀಡಿರುವಂತಹ ನಮ್ಮ ವೀರೇಶ್ ಮಳ್ಳಿ ಅವರಲ್ಲಿ ಮತ್ತು ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಅವರಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಿ, ಬಹಳ ಅದ್ಭುತವಾದಂಥ ಗಾಯಕರು, ಪ್ರತಿ ವರ್ಷ ಇಲ್ಲಿ ಬರುವಂಗಾಗಿ ಅವರ ಸೇವಾ ನಡಿಗಂತ ಹರಿಸಿ ನನ್ನ ಇವತ್ತಿನ ಪ್ರವಚನ ಸೇವೆಗೆ ವಿರಾಮ ನೀಡಿ. ಇಲ್ಲಿಯವರೆಗೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗೇಶ್ವರ ಸಂಸ್ಥಾನ